ಆಗ್ತದೆ ಅನ್ನೋದು ಅಷ್ಟು ಮುಖ್ಯ. ಯಾಕಂದ್ರೆ ಜಿಲ್ಲೆಯಲ್ಲಿ ಈಗ ನಿಮ್ಗೆ ಗೊತ್ತಿದ್ದಂಗೆ ರಾಜಕೀಯದಲ್ಲೇ ಲಿಂಗಾಯತ ಡಾಮಿನೆನ್ಸಿ ಭಾಳ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತದ. ಅದು ಬಿಡಿಸಿಡಬೇಕಾಗಿಲ್ಲ. ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಲಿಂಗಾಯತರ ಒಂದು ಹಿಡಿತ ಇರ್ತದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ ಮೇಲೆ ಒಂದು ಸ್ವಲ್ಪ ಹಿಡಿತ ಹೆಚ್ಚದ ಅಂತ ನಾವು ಹೇಳ್ತಿದ್ದೆ. ಬಟ್ ಇವತ್ತು ಅದು ಸುಳ್ಳು ಮಾಡಿ ತೋರಿಸಿದಾರೆ ನಮ್ಮ ಜಾರಕಿಹೊಳಿ ಕುಟುಂಬದವರು. ಹಿಂದೂ ಇದ್ದಾರಪ್ಪ, ಅವಳು ಜನನೂ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿ ಸಮಬಲದ ಕುಸ್ತಿ ಬಂದದ. ಒಂದು ರೀತಿಯ ಒಂದಿಷ್ಟು ಹೆಚ್ಚಿನ ಕುರ್ಚಿ ಕುಸ್ತಿ, ಹೆಚ್ಚಿನ ಶಕ್ತಿ ನಮ್ಮ ಅಹಿಂದ ಸಂಘಟನೆಗೆ ಆಗ್ಯದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಒಳ್ಳೆಯ ರೀತಿಯಿಂದ ಸಂಘಟನೆ ಮಾಡಿ ಎಲ್ಲ ಕಡೆಗೂ ತಮ್ಮ ಸಂಘಟನೆ ಜೊತೆಗೆ ತಮ್ಮ ವಿಚಾರಗಳನ್ನು ಬಿತ್ತುವ ಜೊತೆಗೆ ತಮ್ಮ ಪ್ರಭಾವವನ್ನು ಸಹಿತ ಹೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಅಲ್ಲಲ್ಲಿ ಈಗ ಹೇಳುತ್ತಿರುವಂಥ ಸ್ಟ್ರೈಕ್ಗಳು ನೋಡಿದಾಗ ಹೌದಪ್ಪ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಥವಾ ತಮ್ಮ ಸಂಘಟನೆ ಹೆಚ್ಚು ಮಾಡ್ಕೊಳ್ಳೋಣ ಅಂತ ಅನ್ನಬೇಕಾಗ್ತದೆ. ಬಟ್ ಅದೇ ಕಾಲಕ್ಕರ ಇಲ್ಲಿ ಸೌದಿ ಅವರು ಸಹಿತ ಪ್ರಭಾವಿ ನಾಯಕತ್ವದಿಲ್ಲ. ಕತ್ತೆಯವ್ರ ಬಗ್ಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾತಾಡದೆ ಹೋದರು. ಇತ್ತೀಚಿನ ದಿನದಾಗ ಅದರಲ್ಲೂ ಈ DCC ಬ್ಯಾಂಕು ಮತ್ತು ಕೋಆಪರೇಟಿವ್ ಬ್ಯಾಂಕಿಂದಲೇ ವಿದ್ಯುತ್ ಸಂಘದ್ದು ಚುನಾವಣೆಗಳಾದಾಗ ಅವರು ಮೇಲಕ್ಕೆದ್ದ ಚಿಮ್ಮೆ ಬಂದಿದ್ದಾರೆ ಇವತ್ತೊಬ್ಬ ನಾಯಕರಾಗೆ. ಹೀಗಾಗಿ ಇವರಿಬ್ಬರ ಮಧ್ಯೆ ತಿಕ್ಕಾಟ ರಾಜಕೀಯದಲ್ಲಿ ಪ್ರಭಾವ ಆಗ್ತದನಾ ಅಂತ ಅನ್ನುವಂಥದ್ದು. ಯಾಕಂದರೆ ಇನ್ನೊಬ್ಬರು ಇಲ್ಲಿದ್ದಾರೆ ಹೆಣ್ಮಗಳು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹ ಮಹತ್ವಾಕಾಂಕ್ಷಿ ಬುದ್ಧಿವಂತೆ. ಅವರು ಯಾವ ಕಡೆ ವಾಲ್ತಾರೋ ಅನ್ನೋ ಸಹಿತ ಈಗ ಆಸಕ್ತಿಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಭಾಳಷ್ಟು ಜನರ ಅಭಿಪ್ರಾಯದಂತೆ ಸೌದಿ ಮತ್ತು ನಮ್ಮ ಕತ್ತೆಯವ್ರುಗಳು ವಾಲ್ಬಹುದೇನೋ ಅಂತಂದರು. ಅವರು ತಮ್ಮ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಇಷ್ಟರಲ್ಲೇ ಸಿದ್ದರಾಮಯ್ಯ ಮತ್ತು ನಮ್ಮ DKC ಬಣದ ಮಧ್ಯದಲ್ಲಿ ಇನ್ನೂ ತಿಕ್ಕಾಡು ಜೋರು ಆಗ್ತದೆ ಅನ್ನುವಂಥ